ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಸೀರೀಸ್ನ ನೀವು ರೆಗ್ಯುಲರ್ ವಾಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಫೆಬ್ರವರಿ 10th 11th ಸುದ್ದಿಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತೊಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ಇವತ್ತೆಲ್ಲ ನಾವು ಯಾವ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಅಂತ ತಮ್ಮನಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇನ್ಕಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಏನಿದು ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್. ಸೊ ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕಡೆ ಬರುವಂಥದ್ದು. ಈಗ 3 ಪ್ಲಾಟ್ಫಾರ್ಮ್ಗಳನ್ನ ರಿಲೀಸ್ ಮಾಡಿದೆ. ಸೊ ಅದೇನು ನೋಡ್ತಾ ಹೋಗೋಣ. ನಂತರ ಬಂದು ಓಷನ್ ಫಾರ್ಮಿಂಗ್, ಅಂದರೆ ಓಷನ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಂದು ಪಾಲಿಸಿ ಫ್ರೇಮ್ ಮಾಡ್ತಾ ಇದ್ದಾರೆ. ಈ ಓಷನ್ ಫಾರ್ಮಿಂಗ್ ಅಂದ್ರೇನು, ಪಾಲಿಸಿ ಏನೇನು ಹೇಳುತ್ತೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಯೋಟಾ ಅಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಬೇರೆ ರೀತಿಯಲ್ಲಿ ಕ್ಲೌಡ್ ಸರ್ವಿಸಸ್ ಈ ಥರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕೆ ಅಂತಾನೆ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈಗ ಇವರು ಭಾಷಿಣಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಏನಿದು ಭಾಷಿಣಿ ಎಲ್ಲ ನೋಡ್ತಾ ಹೋಗೋಣ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಕ್ಯಾಟ್ ಮ್ಯೂಸಿಯಂ, ಈ ಬೆಕ್ಕುಗಳಿಗೆ ಅಂತಾನೆ ಒಂದು ಮ್ಯೂಸಿಯಂ ಅಥವಾ ಪಾರ್ಕ್ನ ಈಗ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮೈಸೂರಲ್ಲಿ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನಂತರ ಬಂದು ಸವಾಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಈಗ ಇದನ್ನ ಮತ್ತೆ ಕಿಕ್ ಆಫ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವುದು ಇಂಡಸ್ ರಿವರ್ದು ಏನೊಂದು ಬ್ರಾಂಚ್ ಬರುತ್ತಲ್ಲ ಚೆನಾಬ್, ಸೊ ಅದ್ರ ಮೇಲೆ ಶುರು ಮಾಡ್ತಾ ಇರೋಂಥದ್ದು. ಸೊ ಅದನ್ನ ನೋಡ್ತಾ ಹೋಗೋಣ. ನಂತರ ಸೆಷಲಿಸ್ ಜೊತೆ ಇಂಡಿಯಾ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿ 50 ವರ್ಷ ಆಗಿದೆ. ಈ 50 ವರ್ಷದ ಒಂದು ನೆನಪಿನ ಅರ್ಥ ಏನಂತಂದ್ರೆ ಒಂದು ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿದೆ ಇಂಡಿಯಾ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಲ್ಲದೆ ಇನ್ನೊಂದು ಸ್ವಲ್ಪ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಮೊದಲನೇ ಆರ್ಟಿಕಲ್ ಬಂದು ಇನ್ಕಾಯ್ಸ್ ಅಂತಂದ್ರೆ ಆಲ್ರೆಡಿ ಹೇಳಿದೆ. ಏನು ಇನ್ಕಾಯ್ಸ್ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್. ಓಷನ್ ಸಂಬಂಧಪಟ್ಟಂತ ಇನ್ಫಾರ್ಮೇಷನ್ಗಳನ್ನ ಸರ್ವಿಸ್ನ ಕೊಡೋದಕ್ಕೆ ಇರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇದು ವರ್ಕ್ ಮಾಡುವಂಥದ್ದು ಯಾವುದು, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕಡೆ ಕೆಲಸ ಮಾಡುತ್ತೆ. ಇದೊಂದು ಆಟೋನಮಸ್ ಬಾಡಿ ಅಥವಾ ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಇವರು ವರ್ಕ್ ಮಾಡ್ತಾ ಇರೋಂಥದ್ದು. ಸೊ ಏನಕ್ಕೆ ಇದು ಮತ್ತೆ ಸುದ್ದಿನಲ್ಲಿ ಅಂತಂದ್ರೆ, ಇವರು 3 ಅಪ್ಲಿಕೇಶನ್ಸ್ಗಳ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಕೇಳ್ಬೋದು ಆ ಅಪ್ಲಿಕೇಶನ್ಸ್ಗಳು ಕೊಟ್ಟು ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಕೇಳ್ಬೋದು, ಅಥವಾ ಅಪ್ಲಿಕೇಶನ್ಸ್ಗಳ ಬಗ್ಗೆ ಕೇಳ್ಬೋದು. ಯಾವ ಅಪ್ಲಿಕೇಶನ್ಸ್ಗಳು ಅಂತಂದ್ರೆ ಜೆಲ್ಲಿ AIP, ಸಮುದ್ರ 2.0 ಮತ್ತೆ ಸಿವಾಸ್ ಅಂತ ಹೇಳ್ಬಿಟ್ಟು. ಏನಿದು ಜೆಲ್ಲಿ AIP ಅಂತಂದ್ರೆ ಜೆಲ್ಲಿ ಫಿಶ್ ಅಗ್ರಿಗೇಟರ್ ಇನ್ಫಾರ್ಮೇಶನ್ ಇಂಟರ್ಫರೆನ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಸಮುದ್ರಗಳಲ್ಲಿ ಈ ಒಂದು ಜೆಲ್ಲಿ ಫಿಶ್ಗಳದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂತಂದ್ರೆ ಆ ಎಕೋಸಿಸ್ಟಮ್ ತೊಂದರೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಝೂಫ್ಲಾಂಕ್ಟನ್ ಮೇಲೆ ಫೀಡ್ ಮಾಡುವಂಥದ್ದು ಆಗ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ತೊಂದರೆ ಕೊಡ್ತಾ ಹೋಗುತ್ತೆ. ಆ ಒಂದು ಪ್ರೇ ಬೇಸ್ ಏನಿರುತ್ತೆ ಅದನ್ನ ಇವುಗಳೇ ತಿಂದಾಕುವಂಥದ್ದು, ಈ ಥರದೆಲ್ಲ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರ ಒಂದು ಕಾನ್ಸಂಟ್ರೇಷನ್ ಎಷ್ಟಿದೆ ಅದನ್ನು ಮಾನಿಟರ್ ಮಾಡುವಂಥದ್ದು ಆಗ್ಬೋದು. ಮತ್ತೆ ಸಮುದ್ರ 2.0 ಅಂತಂದ್ರೆ ಈ ಮೀನುಗಾರಗಳಿಗೆ ಎಲ್ಲಿ ಒಂದು ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ ಇದೆ ಅದನ್ನು ನೋಡಿಸೋದು. ಫಾರ್ ಎಕ್ಸಾಂಪಲ್ ತೂನಾ ಝೋನ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಇವ್ರು ಮಾನಿಟರ್ ಮಾಡುವಂಥದ್ದು, ಅವ್ರಿಗೆ ಒಂದು ಗೈಡೆನ್ಸ್ ನ ಕೊಡುವಂಥದ್ದು, ಈ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದು ಸಿವಾಸ್ ಅಂತ ಹೇಳ್ಬಿಟ್ಟು. ಸಿವಾಸ್ ಅಂತಂದ್ರೆ ಈ ಕೋಸ್ಟಲ್ ಏರಿಯಾಗಳಲ್ಲಿ ಎಲ್ಲಿ ಆ ಪ್ರವಾಹಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರಲ್ಲಿ ಆ ಒಂದು ವಲ್ನರಬಿಲಿಟಿನ ಅಸೆಸ್ ಮಾಡೋದಕ್ಕೆ ಕೊಟ್ಟಿರುವಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಹಾಗಾಗಿ ಈ 3 ಅಪ್ಲಿಕೇಶನ್ಸ್ಗಳನ್ನ ಇದು ರಿಲೀಸ್ ಮಾಡಿದೆ. ನಿಮ್ಗೆ ಕೇಳ್ಬೋದು ಅಥವಾ ಇವುಗಳ ವರ್ಕ್ ಕೇಳ್ಬೋದು, ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು ಇದ್ರ ಮೇಲೆ, ಜೆಲ್ಲಿ AIP ಸಮುದ್ರ ಶಿವಾಸ್, ಹೌದಲ್ವಾ? ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರವು ಅಥವಾ ಇನ್ಕಾಯ್ಸ್ ಇತ್ತೀಚೆಗೆ ಹೊಸ ಉಪಕ್ರಮಗಳನ್ನು ಘೋಷಿಸಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಇನ್ಕಾಯ್ಸ್ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಆಗಿದೆ. ಹೌದು, ಇದೊಂದು ಸ್ವಾಯತ್ತ ಸಂಸ್ಥೆ ಆಗಿರುವಂತದ್ದು. ಮತ್ತೆ ಮಿನಿಸ್ಟ್ರಿ ಕೂಡ ಕರೆಕ್ಟ್ ಆಗಿದೆ. ಯಾವುದು, ಭೂವಿಜ್ಞಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಇನ್ಕಾಯ್ಸ್ ತನ್ನ ಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಜೆಲ್ಲಿ AIP, ಸಮುದ್ರ ಮತ್ತೆ ಸಿವಾಸ್ ಎನ್ನುವಂತಹ 3 ಆಪ್ಗಳನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಅನೌನ್ಸಸ್ $175 million ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜ್. $175 million ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿದೆ. ಯಾರಿಗೆ ಅನೌನ್ಸ್ ಮಾಡಿರುವಂಥದ್ದು, ಸೆಷಲಿಸ್ಗೆ ಅನೌನ್ಸ್ ಮಾಡಿರುವಂಥದ್ದು. ಏನಕ್ಕೆ ಅಂತಂದ್ರೆ, ಸೆಷಲಿಸ್ ನಮ್ದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗಿ 50 ವರ್ಷಗಳಾಗಿದೆ. ಸೊ ಅದರ ಒಂದು ನೆನಪಿನ ಅರ್ಥ ಈಗ ಈ ಒಂದು $175 million ಸ್ಪೆಷಲ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿರುವಂಥದ್ದು. ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಸೆಷಲಿಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಅದ್ರ ಲೊಕೇಶನ್, ಇದೆಲ್ಲ ಲೊಕೇಶನ್ ಆಗಿರುವಂಥದ್ದು, ಇದು ಲೊಕೇಶನ್ ಆಗಿರುವಂಥದ್ದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಲೊಕೇಟ್ ಆಗಿರುವಂಥದ್ದಾಗಿರುತ್ತೆ. ನೋಡಿ, ಇದು ಸೆಷಲಿಸ್ ಐಲ್ಯಾಂಡ್, ಇದು ಮಡ್ಗಾಸ್ಕರ್ ಇದೆ, ಇದು ಆಫ್ರಿಕಾ, ಇದು ಆರ್ನ್ ಆಫ್ ಆಫ್ರಿಕಾ ಇದೆ. ಸೊ ಇಲ್ಲಿ ಲೊಕೇಟ್ ಆಗಿರುವಂಥದ್ದು ಆಗಿರುತ್ತೆ. ಮತ್ತೆ ಇದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ದೊಂದು ಪ್ರೋಗ್ರಾಮ್ ಬರುತ್ತೆ, ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಕೆಲವೊಂದು ನಮ್ದು ವಿಷನ್ ಇದೆ, ಮಹಾಸಾಗರ್ ವಿಷನ್ ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮಹಾಸಾಗರ್ ವಿಷನ್ ಅಂದ್ರೆ ಈ ಒಂದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇದೆಯಲ್ಲ, ಇದು ಪೂರ್ತಿ ಡೆವಲಪ್ ಮಾಡಬೇಕು. ಯಾವ ರೀತಿ, ಏನಕ್ಕೆ ಡೆವಲಪ್ ಮಾಡಬೇಕು, ಮ್ಯೂಚುವಲ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್, ಮ್ಯೂಚುವಲ್ ಆಗಿ ಹೋಲಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ವಾಟ್ ಪರ್ಪಸ್, ಸೆಕ್ಯೂರಿಟಿ ಗ್ರೋತ್ ಅಕ್ರಾಸ್ ದ ರೀಜನ್, ಸೆಕ್ಯೂರಿಟಿ ಮತ್ತೆ ಗ್ರೋತ್ ಆಗಬೇಕು ಅಕ್ರಾಸ್ ದ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಅಂತ ಹೇಳ್ಬಿಟ್ಟು ಮಹಾಸಾಗರ್ ಅಂತ ಒಂದು ವಿಷನ್, ಅಂದ್ರೆ ಸಾಗರ ಅಂತ ಇನಿಷಿಯೇಟಿವ್ ಇತ್ತು, ಅದರ ಎಕ್ಸ್ಟೆಂಡೆಡ್ ಓಷನ್ ಬಂದು ಮಹಾಸಾಗರ್. ಸೊ ಇದನ್ನ ಮಾಡ್ತಾ ಇರೋಂಥದ್ದು. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಡೆವಲಪ್ ಮಾಡ್ತಾ ಇದೀವಿ. ಮತ್ತೆ ನಮಗೂ ಇರುವಂತಹ ಕೆಲವೊಂದು ಪ್ಲಾಟ್ಫಾರ್ಮ್ಗಳು ಅಂತಂದಾಗ ನೆನ್ಪಿಟ್ಕೋಬೇಕಾಗತ್ತೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್
ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಕೂಡ ನಾವು ಕಾಮನ್ ಮೆಂಬರ್ ಇರ್ತೀವಿ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ಬಾಂಗ್ಲಾದೇಶ್, ಮಾಲ್ಡೀವ್ಸ್ ಎಲ್ಲನೂ ಇದೆ. ಸೊ ಆ ಮೆಂಬರ್ಸ್ಗಳು ನೋಡ್ಕೋಬೇಕಾಗುತ್ತೆ. ಮತ್ತೆ ನಾವು ಈ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ವಲ್ಲ 175 ಬಿಲಿಯನ್ ಅಗ್ರಿಮೆಂಟ್ಗಳಿಗೆ, ಅಂದ್ರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅದು ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಸ್ಪೆಷಲಿಸ್ಟ್ ಯಾವ್ಯಾವುದು ಹೆಲ್ತ್ ಕೇರ್ ಆಗ್ಬೋದು, ಡಿಜಿಟಲ್ ಗವರ್ನೆನ್ಸ್ ಆಗ್ಬೋದು, ಮೆಟಲರ್ಜಿ ಆಗ್ಬೋದು, ಅಥವಾ IT ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ನಿಮ್ಗೆ ಯಾವ ತರ ಬರ್ಬೋದು? ಸಿಂಪಲ್ ಕ್ವಶನ್, ಸೆಷೆಲ್ಸ್ ಯಾವ ಸಾಗರದಲ್ಲಿದೆ? ಈ ಸಾಗರ ಲೊಕೇಟ್ ಆಗಿರುವಂಥದ್ದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ, ನೆನ್ಪಿಟ್ಕೋಬೇಕು. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಮೋದಿ ಗೌರ್ಮೆಂಟ್ ಕಿಕ್ಸ್ ಆಫ್ 5129 crore ಸವಾಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಸೊ ಒಂದು ಈಗ ಸ್ಟಾರ್ಟ್ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಯಾವುದು ಅಂತಂದ್ರೆ ಸವಾಲ್ಕೋಟ್ ನೆನ್ಪಿಟ್ಕೋಬೇಕಾಗುತ್ತೆ. ಸವಾಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಏನೊಂದು ಈ ಇಂಡಸ್ ಟ್ರೀಟಿನ ಪಾಸ್ ಮಾಡಿದ್ರಲ್ಲ, ಇಂಡಸ್ ವಾಟರ್ ಟ್ರೀಟಿ, ಇದನ್ನ ಡಿಸ್ಕಸ್ ಮಾಡಿದೀವಿ ಅನ್ಸುತ್ತೆ. 1960s ಮಾಡಿದ್ದು. ಇದರ ಬ್ರೋಕರೇಜ್ ಮಾಡಿದ್ದು ಯಾರು? ವರ್ಲ್ಡ್ ಬ್ಯಾಂಕ್ ಮಾಡಿದ್ದು. ಇವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಂಡಸ್ ಮತ್ತೆ ಇಂಡಸ್ ಟ್ರಿಬ್ಯೂಟರಿ ಅಂತ ಬಂದಾಗ ICJ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ RBS ಅಂದ್ರೆ ನಾರ್ತ್ ಇಂದ ಸೌತ್ಗೆ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ, ಇಂಡಸ್ ಮತ್ತೆ ಅದರ ಟ್ರಿಬ್ಯೂಟರಿಗಳ. ಸೊ ಹಾಗಾಗಿ ಇಂಡಸ್, ಚೆನಾಬ್, ಜೇಲಂ ಈ ಮೂರು ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ಅಥಾರಿಟಿ ಬಂದು ಪಾಕಿಸ್ತಾನ್ಗೆ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು, ವಾಟರ್ ಡಿಸ್ಟ್ರಿಬ್ಯೂಷನ್. ಮತ್ತೆ ಈ ಒಂದು ರಾಬಿ BS ಸಟ್ಲೇಜ್ ಏನಿದೆಯಲ್ಲ, ಇದು ಇಂಡಿಯಾಗೆ ಸೇರುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದು. ಬಟ್ ಇವುಗಳಲ್ಲಿ ಇದು ಪಾಕಿಸ್ತಾನ್ಗೆ ಹೋಗೋದಾದ್ರೂ ಕೂಡ ಇದ್ರ ಮೇಲೆ ರನ್ ಆಫ್ ರಿವರ್ ಪ್ರಾಜೆಕ್ಟ್ ಅಂತ ಮಾಡ್ಬೋದು. ಅಂದ್ರೆ ಇದನ್ನ ತಡೆದು ಸ್ಟೋರ್ ಮಾಡೋಕ್ಕಾಗಲ್ಲ, ಬದಲಾಗಿ ಹರಿತಿರೋ ನೀರ್ ಮೇಲೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ನಾವು ಬಿಲ್ಡ್ ಮಾಡ್ಬೋದು ಅಂತ ಇತ್ತು. ಸೊ ಅದೇ ರೀತಿಯಲ್ಲಿ ಈಗ ಚೆನಾಬ್ ಮೇಲೆ ಮತ್ತೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಅದು ಸವಾಲ್ಕೋಟ್. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ಯಾವ ಒಂದು ರಿವರ್ ಅಂತ? ಚೆನಾಬ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಪ್ರಾಜೆಕ್ಟ್ಗಳು ಅದೇ ಚೆನಾಬ್ ಮೇಲೆ ಬಿಲ್ಡ್ ಆಗ್ತಾ ಇರೋಂಥದ್ದು. ನೆನ್ಪಿಟ್ಕೊಳ್ಳಿ, ಪಾಕುಲ್ದುಲ್, ಕಿರು, ಕ್ವಾರ್ ಮತ್ತೆ ರಾಟ್ಲೆ. ಯಾವ್ದು ಬೇಕಿದ್ರು ಕೇಳ್ಬೋದು. ಪಾಕುಲ್ದುಲ್, ಕಿರು, ಕ್ವಾರ್ ಮತ್ತೆ ರಾಟ್ಲೆ ಅನ್ನೋ ಪ್ರಾಜೆಕ್ಟ್ಗಳನ್ನು ಕೂಡ ಇದ್ರ ಮೇಲೆ ಬಿಲ್ಡ್ ಮಾಡ್ತಾ ಇರೋಂಥದ್ದು ಆಗಿರುತ್ತೆ. ಮತ್ತೆ ಇದನ್ನ ಬಿಲ್ಡ್ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಾ ಇರೋಂಥದ್ದು ಮಾನಿಟರ್ ಮಾಡ್ತಿರೋ ಯಾರು ಅಂತ ಕೇಳ್ಬೋದು. ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅಥವಾ NHPC ಅಂತ ಕರಿತೀವಿ. ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅಥವಾ NHPC, ಇವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ ಅಥವಾ ಮಾನಿಟರ್ ಮಾಡ್ತಾ ಇರ್ತಾರೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ಸವಾಲ್ಕೋಟ್ ಅಥವಾ ಸವಾಲ್ಕೋಟೆ ಜಲವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಯೋಜನೆಯನ್ನು ಜಮ್ಮು ಮತ್ತು ಕಾಶ್ಮೀರದ ಜೇಲಂ ನದಿಯ ಮೇಲೆ ನಿರ್ಮಿಸಲಾಗುತ್ತದೆ. ಜೇಲಂ ಅಲ್ಲ, ಬದಲಿಗೆ ಬಿಲ್ಡ್ ಆಗ್ತಾ ಇರುವಂಥದ್ದು ಚೆನಾಬ್ ಮೇಲೆ. ಸೊ ಚೆನಾಬ್ ಮೇಲೆ ಬಿಲ್ಡ್ ಆಗ್ತಿರುವಂಥದ್ದಾಗಿದೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯಿತು. ರಾಷ್ಟ್ರೀಯ ಜಲವಿದ್ಯುತ್ ಶಕ್ತಿ ನಿಗಮವು ಇದರ ನಿರ್ಮಾಣವನ್ನು ಪ್ರಾರಂಭಿಸಲು ಟೆಂಡರ್ ಆಹ್ವಾನಿಸಿದೆ. ಇದರ ಅಂದ್ರೆ ಈ ಪ್ರಾಜೆಕ್ಟ್ ಹೇಳ್ತಿರೋಂಥದ್ದು. ಮತ್ತೆ ನೀವು ಜೇಲಂ ಕಂಪೇರ್ ಮಾಡಬಾರ್ದು, ಸವಾಲ್ಕೋಟೆ ಕೇಳ್ತಿರೋಂಥದ್ದು. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಸೊ 2 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಯೋಟಾ ಡೇಟಾ ಸರ್ವಿಸಸ್ ಡೆಪ್ಲಾಯ್ಸ್ ಭಾಷಿಣೀಸ್ನ ಈಗ ಡೆಪ್ಲಾಯ್ ಮಾಡ್ಕೋತಾ ಇದೆ. ಯಾವುದು? ಯೋಟಾ ಡೇಟಾ ಸರ್ವಿಸಸ್. ಯೋಟಾ ಅಂತಂದ್ರೆ ಈಗ ನಾನು ಹೇಳ್ತಾ ಇದ್ದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಬೇರೆ ಬೇರೆ ಸಂಬಂಧಪಟ್ಟಂಗೆ ಒಂದು ಕ್ಲೌಡ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕೆ ಕ್ಲೌಡ್ ಕೊಡುವಂಥದ್ದು. ಕ್ಲೌಡ್ ಅಂತಂದ್ರೆ ನಮ್ಮ ಇನ್ಫಾರ್ಮೇಷನ್ಗಳನ್ನ ಸ್ಟೋರ್ ಮಾಡಿಟ್ಕೊಳ್ಳೋಕ್ಕಂತ ಒಂದು ಡೇಟಾ ಬೇಸ್ ಇರುವಂಥದ್ದು. ಸೊ ಯೂಶಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಬಟ್ ದೇಶೀಯವಾಗಿ ಇದನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ತಂದಿರುವಂಥದ್ದೇ ಯೋಟಾ ಡೇಟಾ ಸರ್ವಿಸಸ್. ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಭಾಷಿಣಿನ ಡಿಪ್ಲಾಯ್ ಮಾಡ್ಕೊಂಡಿದ್ದಾರೆ. ಸೊ ಭಾಷಿಣಿ ಅಂತಂದ್ರೆ ಭಾಷಾ ಇಂಟರ್ಫರೆನ್ಸ್ ಫಾರ್ ಇಂಡಿಯನ್ ಅಂತ ಹೇಳ್ಬಿಟ್ಟು, ಭಾಷೆ ಇಂಟರ್ಫರೆನ್ಸ್ ಫಾರ್ ಇಂಡಿಯನ್ಸ್ ಅಂದ್ರೆ ಫಾರ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಅಂದ್ರೆ ಏನಾಗಿದೆ ಅಂತಂದ್ರೆ ಇದೊಂದು ಟ್ರಾನ್ಸ್ಲೇಷನ್ ಮಾಡುವಂತಹ ಸಾಫ್ಟ್ವೇರ್ ಆಗಿದೆ, ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಏನಂತಂದ್ರೆ ಈ ಒಂದು ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಬಿಲ್ಡ್ ಮಾಡಿರುವಂಥದ್ದು ಮೈಟಿ ಅಂತಂದಾಗ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರು ಬಿಲ್ಡ್ ಮಾಡಿರುವಂಥದ್ದಾಗಿದೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಭಾರತ ಸುಮಾರು 22 ಲ್ಯಾಂಗ್ವೇಜ್ಗಳನ್ನ ಬೇರೆ ಬೇರೆ ಕಡೆ ಏನೋ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕು ಅಂತೇಳಿ ಬಿಲ್ಡ್ ಮಾಡಿರುವಂಥ ಸಾಫ್ಟ್ವೇರ್ ಬಂದು ಭಾಷಿಣಿ ಆಗಿರುತ್ತೆ. ಸೊ ಇದ್ರ ಜೊತೆ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಡೇಟಾ ಎಕ್ಸ್ಚೇಂಜ್ಗಳಾಗಬೇಕು, ಸಡನ್ ಟ್ರಾನ್ಸ್ಲೇಷನ್ಗಳಾಗಬೇಕು, ಅಥವಾ ಏನೋ ಆ ಡೇಟಾನ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಸ್ಟೋರ್ ಮಾಡ್ಕೋಬೇಕು, ಅಥವಾ ಸ್ಪೀಚ್ ಟು ಟೆಕ್ಸ್ಟ್ ಈ ಥರದ್ದು ಏನೋ ಕನ್ವರ್ಷನ್ ಆಗಬೇಕು. ಈ ಥರದ್ದೆಲ್ಲ ಇದ್ದಾಗ ನಮ್ಮ ಡೇಟಾನ ನಾವು ಇದರಲ್ಲಿ ಈ ಒಂದು ಡೇಟಾನ ಇದರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಒಂದು ಸೆಕ್ಯೂರಿಟಿ ಪರ್ಪಸ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವ್ರು ಕೊಲಾಬ್ರೇಟ್ ಮಾಡಿರುವಂಥದ್ದಾಗಿರುತ್ತೆ. ನಿಮಗೆ ಭಾಷೆಯ ಬಗ್ಗೆ ಕೇಳ್ಬೋದು, ಏನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾರು ತಂದಿರುವಂಥದ್ದು, ಈ ಡಿಜಿಟಲ್ ಇಂಡಿಯಾ ಮಿಷನ್ ಅಂಡರ್ ತಂದಿರೋದಾಗಿರುತ್ತೆ. ಸೊ ಈ ಥರದ್ದೆಲ್ಲ ಕೇಳ್ಬೋದು. ಸೊ ಹಾಗಾಗಿ ಇದನ್ನ ನೋಡ್ಕೋಬೇಕಾಗತ್ತೆ. ಮತ್ತೆ ಅಟ್ಲೀಸ್ಟ್ ಯೋಟಾ ಡೇಟಾ ಸರ್ವಿಸಸ್ ಅಂದ್ರೆ ಏನು ಅಂತಂದ್ರೆ ಗೊತ್ತಿರಬೇಕು. ಕ್ಲೌಡ್ ಸರ್ವಿಸಸ್ ಅಥವಾ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಮಾಡ್ಕೊಂಡಿರೋದಾಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಯೋಟಾ ಭಾಷಿಣಿ ಸಾರ್ವಭೌಮ ಕೃತಿಕ ಬುದ್ಧಿಮತ್ತೆ. ಸಾರ್ವಭೌಮ ಸೋವರಿನ್ ಅಂತ ಹೇಳ್ತೀವಲ್ವಾ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಗೆ ಅಥವಾ ಒಂದು ಕೊಲಾಬ್ರೇಷನ್ ಸಂಬಂಧಪಟ್ಟಂಗೆ ಪ್ರಶ್ನೆ ಇರುವಂಥದ್ದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾಷಿಣಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಆಗಿದ್ದು, ರಾಷ್ಟ್ರೀಯ ಭಾಷಾ ಅನುವಾದ ಹೌದು, ಇದನ್ನ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂಡರ್ ಅಲ್ಲಿ, ಅದರಲ್ಲೂ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್, ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಏನಿದೆಯಲ್ಲ ಅದರಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ತಂದಿದ್ದಾರೆ. ಸೊ ಅದರ ಅಂಡರಲ್ಲಿ ತಂದಿರೋದಾಗುತ್ತೆ. ಸೊ
ಅಡಿಯಲ್ಲಿ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಆಗಿದ್ದು 22ಕ್ಕೂ ಹೆಚ್ಚು ಭಾಷೆಗಳನ್ನು ಬೆಂಬಲಿಸುತ್ತದೆ ಅಥವಾ ಟ್ರಾನ್ಸ್ಲೇಷನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆ. ಯೋಟಾ ಡೇಟಾ ಸರ್ವಿಸ್ ಇದು ಸಾರ್ವಭೌಮ ಕ್ಲೌಡ್ ಅಂದ್ರೆ ನಮ್ಮದೇ ಆದಂಥ ಒಂದು ಡೇಟಾ ಬೇಸ್ ಆಗಿದೆ ಮತ್ತು ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಮೂಲ ಸೌಕರ್ಯಗಳನ್ನು ಒದಗಿಸುತ್ತದೆ. ಈ ಒಂದು ಹೈಪರ್ ಸ್ಕೇಲ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಡೇಟಾ ಸೆಂಟರ್ಗಳಲ್ಲಿ ಡೇಟಾನ ಸ್ಟೋರ್ ಮಾಡ್ಕೋಬೇಕು ಅಂದಾಗ ಅದರ ಮೂಲ ಸೌಕರ್ಯಗಳನ್ನ ಕೊಡುವಂಥದ್ದು ಇದೇ ಯೋಟಾ ಡೇಟಾ ಸೆಂಟರ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ ಓಪನ್ಸ್ ಇನ್ ಮೈಸೂರು. ಈ ಮೈಸೂರಲ್ಲಿ ಏನಾಗಿದೆ ಅಂತಂದ್ರೆ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬೆಕ್ಕುಗಳಿಗೆ ಅಂತಾನೆ ಒಂದು ಮ್ಯೂಸಿಯಂ ಓಪನ್ ಮಾಡಿದ್ದಾರೆ. ಮ್ಯೂಸಿಯಂ ಅಥವಾ ಪಾರ್ಕ್ ಅಂತ ಹೇಳ್ಬೋದು. ಸೊ ಇದ್ರ ಹೆಸರು ಬಂದು ಜಿನ್ ಮಿನ್ ಕ್ಯಾಟ್ ವರ್ಲ್ಡ್ ಅಂತ ಕೇಳ್ತಾರೆ. ಜಿನ್ ಮಿನ್ ಕ್ಯಾಟ್ ವರ್ಲ್ಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ. ಇದು ಬಂದು ಮೈಸೂರು ಲೊಕೇಟ್ ಆಗಿರುವಂಥದ್ದು, ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತಂದಿರುವಂಥದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸುಮಾರು 40ಕ್ಕಿಂತ 50 ಪ್ರಪಂಚದಾದ್ಯಂತ ಇರುವಂತಹ 40ಕ್ಕಿಂತ 50 ಬೇರೆ ಬೇರೆ ಜಾತಿಯ ಬೆಕ್ಕುಗಳನ್ನ ಅಲ್ಲಿ ತಂದಿಟ್ಟಿರ್ತಾರೆ. ಅಂದ್ರೆ ನಾವು ಅದನ್ನು ನೋಡಬಹುದಾಗುತ್ತೆ. ಅಲ್ಲಿ ಅಂದ್ರೆ ಅವೇರ್ನೆಸ್ ಮೂಡಿಸುವಂತ ಕೆಲಸ. ಫಾರ್ ಎಕ್ಸಾಂಪಲ್ ಅವುಗಳದ ಒಂದು ಬಿಹೇವಿಯರ್ ಹೇಗಿರುತ್ತೆ, ಮತ್ತೆ ಅದರ ಕಮ್ಯುನಿಕೇಶನ್ ಹೇಗಿರುತ್ತೆ, ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅವುಗಳಿಗೆ ಸಾಕ್ಬೇಕಾದ್ರೆ ಓನರ್ ಯಾವ ರೀತಿನೆಲ್ಲ ಒಂದು ನೋಡ್ಕೋಬೇಕಾಗತ್ತೆ, ಮತ್ತೆ ಅದ್ರ ಫುಡ್ ಸಿಸ್ಟಮ್ ಏನು, ಲೈಫ್ ಸ್ಟೈಲ್ ಏನು, ಇದನ್ನೆಲ್ಲ ತಿಳಿಸಕ್ಕೆ ಅಂತ ಇರುವಂಥದ್ದೇ ಇದಾಗಿರುತ್ತೆ. ಮತ್ತೆ ಇದೊಂದು ಕಮರ್ಷಿಯಲ್ ಝೂ ಅಲ್ಲ, ಬದಲಿಗೆ ಅವೇರ್ನೆಸ್ ಮೂಡಿಸಕ್ಕೆ ಅಂತ ಮಾಡಿರುವಂಥದ್ದಾಗಿರುತ್ತೆ. ಇದು 40ರಿಂದ 50 ವರ್ಲ್ಡ್ ವೈಡ್ ಇರುವಂಥ ಕ್ಯಾಟ್ಗಳನ್ನ ತರ್ತಾರೆ ಅಂತ ಹೇಳಿದೆ. ಜೊತೆಗೆ ಇಂಡಿಯಾದಲ್ಲೂ ಇಂಡಿ ಅಂತ ಒಂದು ಬರುತ್ತೆ. ಇದು ಇಂಡಿಜಿನಿಯಸ್ ಅಂದ್ರೆ ನಮ್ಮದೇ ಆದಂಥ ಒಂದು ಕ್ಯಾಟ್ ಬ್ರೀಡು. ಸೊ ಇದನ್ನ ಇಲ್ಲಿ ಪ್ರಮೋಟ್ ಕೂಡ ಮಾಡ್ತಾರೆ. ಸೊ ಮತ್ತೆ ಇವುಗಳದ್ದು ಒಂದು ಲೈಫ್ ಸ್ಟೈಲ್ ಫ್ರೀಡಮ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನೋಡಿ ಕ್ಯಾಶಿಯೋ ಮತ್ತೆ ಎನ್ರಿಚ್ಮೆಂಟ್ ಝೋನ್ಸ್ ಅಂದ್ರೆ ಅವು ಫ್ರೀಡಮ್ ಆಗಿ ಆರಾಮಾಗಿ ಓಡಾಡ್ಕೊಂಡು ಇರುವಂಥದ್ದು. ಅಂದ್ರೆ ನಾವು ಅವಾಗ ಸ್ಟಡಿ ಮಾಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲ, ಈ ಬೆಕ್ಕುಗಳನ್ನ ವಿತ್ ಪರ್ಮಿಷನ್ ಬೇಕಿದ್ರೆ ಮುಟ್ಬೋದು, ಅಂದ್ರೆ ಟಚ್ ಮಾಡ್ಬೋದು ಆ ವಿಸಿಟರ್ಸ್ಗಳು. ಇದನ್ನೆಲ್ಲ ಮಾಡ್ತಾರೆ. ಇದೊಂದು ಕಮರ್ಷಿಯಲ್ ಝೂ ಅಲ್ಲ, ಜಸ್ಟ್ ಒಂದು ಅವೇರ್ನೆಸ್ ಮೂಡಿಸಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅಥವಾ ತಿಳುವಳಿಕೆ ಮೂಡಿಸಬೇಕು ಅಂತ ಮಾಡುವಂಥದ್ದಾಗಿರುತ್ತೆ. ಸೊ ನೆನ್ಪಿಟ್ಕೋಬೇಕು, ಇದ್ರ ಲೊಕೇಶನ್ ಬಂದು ಮೈಸೂರು, ಕರ್ನಾಟಕ. ಜಿನ್ಮಿನ್ ಕ್ಯಾಟ್ ವರ್ಲ್ಡ್ ಪ್ರಶ್ನೆ ಬಂದ್ರೆ ಇದ್ರ ಬಗ್ಗೆ ಯಾವ ರೀತಿ ಬರ್ಬೋದು? ಜಿನ್ಮಿನ್ ಕ್ಯಾಟ್ ವರ್ಲ್ಡ್ ಕುರಿತ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜವಾಬ್ದಾರಿ ಅಥವಾ ಸಾಕು ಪ್ರಾಣಿ ಸಾಕಾಣೆಯನ್ನು ಉತ್ತೇಜಿಸಲು ಇದನ್ನು ಸ್ಥಾಪಿಸಲಾಗಿದೆ. ಕರೆಕ್ಟ್. ಇದು ಬೆಕ್ಕುಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕ್ಯಾಟಿಯೋ ಅಂತಂದ್ರೆ ಆ ಓಡಾಡಕ್ಕೆ ಮಾಡ್ಕೊಡುವಂಥ ಸ್ಪೇಸ್ಗಳು ಈ ತರದ್ದು. ಕ್ಯಾಟಿಯೋ ಮತ್ತು ಆಟದ ಸ್ಥಳಾಂತರದಂತಹ ಸೌಲಭ್ಯಗಳನ್ನು ಒದಗಿಸಿದ್ದು ಪ್ರಾಣಿ ಕಲ್ಯಾಣ ಶಿಕ್ಷಣವನ್ನು ಉತ್ತೇಜಿಸುತ್ತದೆ. ಹೌದು, ಇದು ಉದ್ದೇಶನೇ ಅದೇ ವೆಲ್ಫೇರ್ ಎಜುಕೇಶನ್ ಅಥವಾ ಅನಿಮಲ್ ವೆಲ್ಫೇರ್ ಎಜುಕೇಶನ್ ಪ್ರಮೋಟ್ ಮಾಡೋದಾಗಿರುತ್ತೆ. ಇದು ಮೈಸೂರಿನಲ್ಲಿ ತೆರೆಯಲಾದ ಭಾರತದ ಮೊದಲ ಬೆಕ್ಕುಗಳ ಮ್ಯೂಸಿಯಂ ಆಗಿದೆ. ಹೌದು, ಇಡೀ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಓಪನ್ ಆಗಿರುವಂಥದ್ದು ಮೈಸೂರಲ್ಲಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಎಷ್ಟು ಸ್ಟೇಟ್ಮೆಂಟ್ಗಳು ಸರಿ ಅಂತ ಕೇಳಿದರೆ ಇಲ್ಲಿರುವಂಥದ್ದು 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಎಲ್ಲ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ವಿಲ್ ಬ್ರಿಂಗ್ ಔಟ್ ಅನ್ ಓಷಿಯನ್ ಫಾರ್ಮಿಂಗ್ ಪಾಲಿಸಿ. ಓಷಿಯನ್ ಫಾರ್ಮಿಂಗ್ ಅಂತಂದ್ರೇನು? ಈಗ ಸಮುದ್ರದಲ್ಲಿ ಈಗ ಡೀಪ್ ಓಷನ್ ಅಲ್ಲ, ಬದಲಿಗೆ 1 ಅಥವಾ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೋಸ್ಟಲ್ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಿಂಗ್ ಮಾಡುವಂಥದ್ದು, ಬೇಸಾಯ ಮಾಡುವಂಥದ್ದು. ಯಾವ್ದ್ರ ಬಗ್ಗೆ ಬೇಸಾಯ ಮಾಡ್ತಾರೆ? ಫಿಶ್ ಫಾರ್ಮಿಂಗ್ ಮಾಡುವಂಥದ್ದು, ಶಿಮ್ ಕಲ್ಚರ್ ಅಂದ್ರೆ ಸಿಗಡಿಗಳನ್ನ ಬೆಳೆಯುವಂಥದ್ದಾಗ್ಬೋದು, ಮತ್ತೆ ಸೀವೀಡ್ ಅಂತ ಹೇಳ್ತೀವಿ ಸಮುದ್ರ ಕಳೆಗಳು. ಸೊ ಅದನ್ನ ಬೆಳೆಯುವಂಥದ್ದಾಗ್ಬೋದು, ಆವಾಸೆಗಳು ಅಥವಾ ಏನು ಶೈವಲೆಗಳು, ಈ ಆಲ್ಗೆಗಳು. ಸೊ ಇದನ್ನ ಬೆಳೆಯುವಂಥದ್ದು ಅಂದ್ರೆ ಯಾವ್ಯಾವುದಕ್ಕೆ ಎಕನಾಮಿಕಲ್ ವ್ಯಾಲ್ಯೂ ಇದೆ, ಪರ್ಪಸ್ ಇದೆ, ಅದನ್ನ ಫಾರ್ಮಿಂಗ್ ಮಾಡುವಂಥದ್ದು ಓಷನ್ ಅಲ್ಲಿ, ಅಂದ್ರೆ ಡೀಪ್ ಓಷನ್ಗೆ ಹೋಗೋದಕ್ಕೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಆಳ ಸಮುದ್ರಗಳಲ್ಲಿ ಏನು ಒಂದು ರಿಸೋರ್ಸಸ್ ಇರುತ್ತಲ್ಲ ಅದನ್ನ ನಾವು ನಾಶ ಮಾಡೋ ರೀತಿಯಲ್ಲಿ ಇರಲ್ಲ. ಸೊ ಅದು ಹಂಗೆ ರಿಟೈನ್ ಆಗ್ತಾ ಇರುತ್ತೆ. ಸೊ ಒಂದು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡ್ದಂಗೆ ಆಗುತ್ತೆ, ಅದ್ರ ಜೊತೆಗೆ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ದಂಗೆ ಆಗುತ್ತೆ. ಸೊ ಅದೇ ಉದ್ದೇಶದಿಂದ ಈಗ ಓಷನ್ ಫಾರ್ಮಿಂಗ್ ಪಾಲಿಸಿ ತರಬೇಕು ಅಂತೇಳಿ ಕರ್ನಾಟಕ ಪ್ಲಾನ್ ಮಾಡ್ತಾ ಇದೆ. ಈ ಒಂದು ಪಾಲಿಸಿ ಡೀಟೇಲ್ಸ್ ನಮಗೆ ಸಿಕ್ಕಿದ ಮೇಲೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಬೇಸಿಕ್ ಅಂತ ತಿಳ್ಕೊಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬರ್ಬೋದು, ಯಾವ ರೀತಿ ಬರ್ಬೋದು? ಸಾಗರ ಕೃಷಿ ಮತ್ತು ಕರ್ನಾಟಕ ಸಾಗರ ಕೃಷಿ ನೀತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾಗರ ಕೃಷಿಯು ಕರಾವಳಿ ಮತ್ತು ತೆರೆದ ಸಾಗರ ಪರಿಸರದಲ್ಲಿ ಸಮುದ್ರ ಜೀವಿಗಳ ಕೃಷಿಯನ್ನು ಒಳಗೊಂಡಿದೆ. ಇಲ್ಲಿ ತೆರೆದ ಸಾಗರ ಅಂತ ನೀವು ಅರ್ಥ ಮಾಡ್ಕೋಬೇಕು, ಆ ಕೋಸ್ಟಲ್ ಅಲ್ಲೇ ಅಥವಾ ಏನೊಂದು ಶೋರ್ ಇರುತ್ತಲ್ಲ ಅಲ್ಲೇ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಕರ್ನಾಟಕ ಸಾಗರ ಕೃಷಿ ನೀತಿಯು ಭಾರತದಲ್ಲಿ ನೀಲಿ ನೀತಿ ಆರ್ಥಿಕ ತಂತ್ರದೊಂದಿಗೆ ಹೊಂದಿಕೊಂಡಿದೆ. ಸೊ ಯಾಕೆ ಆಗ್ಬಾರ್ದು? ಈಗ ಆಲ್ರೆಡಿ ನಮ್ಮಲ್ಲಿ ಬ್ಲೂ ಎಕಾನಮಿ ಅಂತ ಕೇಳಿದ್ದಾರೆ. ಬ್ಲೂ ಎಕಾನಮಿ ಅಂತಂದ್ರೆ ಆ ಕೋಸ್ಟಲ್ ರೀಜನ್ ಅಲ್ಲಿ ಡೆವಲಪ್ ಆಗುವಂತ ಎಕಾನಮಿ. ಸೊ ಡೆಫಿನೆಟ್ ಆಗಿ ಇದು ಅದ್ರ ಜೊತೆ ಅಲೈನ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಸಾಗರ ಕೃಷಿಯು ಆಳ ಸಮುದ್ರದ ಮೀನುಗಾರಿಕೆಯನ್ನು ವಿಸ್ತರಿಸುವ ಮೂಲಕ ಸಮುದ್ರ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಇಲ್ಲಿ ಮೆರೈನ್ ಫುಡ್ ಪ್ರೊಡಕ್ಟಿವಿಟಿನ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಆಳ ಸಮುದ್ರ ಮೀನುಗಾರಿಕೆಯನ್ನು ತಪ್ಪಿಸ್ಬೇಕು. ಈ ಬಾಟಲ್ ಡ್ರಾಯಿಂಗ್ ಅಂತೆಲ್ಲ ಕರಿತೀವಿ. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಾನೆ ಮಾಡ್ತಾ ಇರುವಂತದ್ದಾಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಒಂದು ಆಳ ಸಮುದ್ರ ಮೀನುಗಾರಿಕೆಯನ್ನು ಉತ್ತೇಜನ ಮಾಡೋದಿಲ್ಲ ಇದು. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು 2 ಮಾತ್ರ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ರೆ ಮೇಲಿನ 2 ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ
18,791 ಗೌರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಹ್ಯಾವ್ ನೋ ಲ್ಯಾಂಡ್ ರೆಕಾರ್ಡ್ಸ್. ಸುಮಾರು 18,791 ಗೌರ್ಮೆಂಟ್ ಶಾಲೆಗಳಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ಗಳಿಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂತಂದ್ರೆ ಆ ಜಾಗನ ಒತ್ತುವರಿ ಮಾಡ್ಕೊಳ್ಳುವಂಥದ್ದು, ಲಿಟಿಗೇಷನ್ಸ್ ಹಾಕುವಂಥದ್ದು ಅಥವಾ ಅದನ್ನ ಡೆಮಾಲಿಷನ್ಸ್ ಮಾಡುವಂಥದ್ದು ಈ ಕೆಲಸಗಳಾಗ್ತದೆ. ಸೊ ಇದು ಯಾವ ಒಂದು ಹೆಸರಲ್ಲಿ ಲೆಕ್ಕಟಾಗಬೇಕು ಅಂತಂದ್ರೆ ಡಿಸೆಲ್ ಅಂತ ಕರಿತೀವಿ. ಡಿಸೆಲ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರೇಚರ್ ಅಂತ, ಅಥವಾ ಲಿಟ್ರಸಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಕೆಳಗಡೆ ಈ ಗೌರ್ಮೆಂಟ್ ಸ್ಕೂಲ್ ರೆಕಾರ್ಡ್ಗಳು ಇರಬೇಕಾಗತ್ತೆ. ಸೊ ಈಗ ಅದಿಲ್ಲ. ಸೊ ಹಾಗಾಗಿ ಲಿಟಿಗೇಷನ್ಸ್ ಆಗಿದೆ. ಸುಮಾರು ಈಗ ನೋಡಿ 18,700 ಹತ್ತತ್ರ 17,000 ಅಷ್ಟು ಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಸ್ಗಳೇ ಆಗಿದೆ. ಸೊ ಇಷ್ಟು ಲ್ಯಾಂಡ್ ರೆಕಾರ್ಡ್ಸ್ಗಳು ಮಿಸ್ ಆಗಿರುವಂಥದ್ದು. ಸೊ ಹಾಗಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಬಿಲ್ ತರ್ತಾ ಇದ್ದಾರೆ. ಏನಂತಂದ್ರೆ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಬಿಲ್. ಕರ್ನಾಟಕ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಪ್ರೊಟೆಕ್ಷನ್ಗೆ ಅಂತೇಳಿ ಒಂದು ಬಿಲ್ ತರ್ತಾ ಇದೆ 2025. ಸೊ ಅದಿನ್ನೂ ಫೈನಲೈಸ್ ಆಗಿಲ್ಲ. ಸೊ ಹಾಗಾಗಿ ಅದಾದ್ಮೇಲೆ ಅದನ್ನ ಡೀಟೇಲ್ ಆಗಿ ನೋಡಬಹುದಾಗುತ್ತೆ. ನಿಮ್ಗೆ ಕೇಳ್ಬೋದು ಇದು ಉದ್ದೇಶ ಏನು ಅಂತ ಹೇಳ್ಬಿಟ್ಟು. ಆ ಪ್ರಾಪರ್ಟಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಸುಮಾರು 40% 40% ಸ್ಕೂಲ್ಸ್ಗಳೇನಿದೆಯಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗಳು ಅದರ ಒಂದು ಪ್ರಾಪರ್ಟಿಗೆ ರೆಕಾರ್ಡ್ ಆಗಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಇವು ರೆಕಾರ್ಡ್ ಆಗಿದ್ದು ಅಂತಂದ್ರೆ ಪ್ರಾಪರ್ ಆಗಿ, ಸೊ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕಾಗಲಿ, ಫಂಡ್ ಅಸೈನ್ ಮಾಡೋದಕ್ಕಾಗಲಿ, ಮತ್ತೆ ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕಾಗಲಿ, ಸ್ಕೀಮ್ಸ್ಗಳನ್ನ ಡೈರೆಕ್ಟ್ ಮಾಡೋದಕ್ಕಾಗಲಿ ತುಂಬಾ ಹೆಲ್ಪ್ ಆಗ್ತಿತ್ತು. ಬಟ್ ಈಗ ಅದು ರೆಕಾರ್ಡ್ ಆಗಿಲ್ಲ. ಸೊ ಇದ್ರ ಉದ್ದೇಶ ಏನಂತಂದ್ರೆ ಫಾರ್ಮಲ್ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು. ಯಾವ್ದ್ರ ಕಡೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಇವ್ರ ಕಡೆ ಈ ಒಂದು ಡಿಪಾರ್ಟ್ಮೆಂಟ್ ಕಡೆ ಮಾಡುವಂಥದ್ದು. ಮತ್ತೆ ಪ್ರಾಪರ್ ಆಗಿ ಒಂದು ಟೈಟಲ್ ಕೊಡುವಂಥದ್ದು, ಗ್ರಾಂಟ್ ಎಲಿಜಿಬಿಲಿಟಿನ ಇನ್ಶೋರ್ ಮಾಡುವಂಥದ್ದು ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ನ ಫಂಡಿಂಗ್ ಮಾಡುವಂಥದ್ದು ಆಗ್ಬೋದು. ಈ ಕೆಲಸಗಳಿಗೆ ಈ ಉದ್ದೇಶದಿಂದ ರೆಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆ ಒಂದು ಇನ್ಲೀಗಲ್ ಕ್ಲೈಮ್ಸ್ ಸುಮ್ಮನೆ ಬಂದು ದಾವೆ ಹೂಡುವಂಥದ್ದು, ಅದನ್ನ ಒತ್ತುವರಿ ಮಾಡುವಂಥದ್ದು, ಸೊ ಇದನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ತರ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಈ ಒಂದು ಗವರ್ನೆನ್ಸ್ ಸ್ಕೂಲ್ ಎಜುಕೇಶನ್ ಲೆವೆಲಲ್ಲಿ ಗವರ್ನೆನ್ಸ್ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತರ್ತಾ ಇದ್ದಾರೆ. ಇನ್ನೊಂದಷ್ಟು ಡೀಟೇಲ್ಗಳಿದ್ರೆ ಸಿಕ್ಕಿದ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಈ ಒಂದು ಲ್ಯಾಂಡ್ ರೆಕಾರ್ಡ್ಗಳು ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೀವು ನೋಡಬೇಕು ಅಂತಂದಾಗ ಶಿವಮೊಗ್ಗ, ಮಂಡ್ಯ ಮತ್ತೆ ತುಮಕೂರು ಟಾಪಲ್ಲಿ ಇರುವಂತಹ ಡಿಸ್ಟ್ರಿಕ್ಟ್ಗಳಾಗಿರ್ತವೆ. ಯಾವುದು? ಶಿವಮೊಗ್ಗ, ಮಂಡ್ಯ ಮತ್ತೆ ತುಮಕೂರು ಆಗಿರುತ್ತೆ. ಸೊ ಇಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದು ಯಾವ ತರ ಬರುತ್ತೆ? ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಆಸ್ತಿಗಳ ಸಂರಕ್ಷಣಾ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳ ಆಸ್ತಿಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹೆಸರಿನಲ್ಲಿ ನೋಂದಾಯಿಸುವುದು ಈ ಮಸೂದೆಯ ಗುರಿಯಾಗಿದೆ. ಹೌದು, ಇದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಂಡರ್ ಅಲ್ಲಿ ಇದನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದೇ ಅದ್ರ ಉದ್ದೇಶ ಆಗಿರುವಂಥದ್ದು. ಭೂ ದಾಖಲೆಗಳಿರುವುದು ಒತ್ತುವರಿ, ದಾವೆ ಮತ್ತು ಶಾಲಾ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಳ್ಳಲು ಕಾರಣವಾಗಿ. ಹೌದು, ಯಾಕಂದ್ರೆ ಪ್ರಾಪರ್ ಲ್ಯಾಂಡ್ ರೆಕಾರ್ಡ್ಸ್ ಇಲ್ಲ. ಸೊ ಹಾಗಾಗಿ ಈ ಮಸೂದೆಯು ಶಾಲಾ ಭೂಮಿಯ ಮಾಲೀಕತ್ವವನ್ನು ಶಾಲಾ ಅಭಿವೃದ್ಧಿ ಮೇಲ್ವಿಚಾರ ಸಮಿತಿ, ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಈ ಪಾಲಿಸಿನಲ್ಲಿ ಇವರು ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಥವಾ ಶಾಲಾ ಅಭಿವೃದ್ಧಿ ಮೇಲ್ವಿಚಾರಣಾ ಸಮಿತಿ ಅಂತ ತರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಆ ಲ್ಯಾಂಡ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಕಮಿಟಿ ಅಷ್ಟೇ. ಸೊ ಇವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ. ಆಕ್ಚುಲಿ ಇದು ರಿಜಿಸ್ಟರ್ ಆಗುವಂಥದ್ದು ಯಾವ ಅಂತಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಇದರಲ್ಲಿ ರೆಕಾರ್ಡ್ ಆಗಬೇಕಾಗುತ್ತೆ. ಸೊ ಇದು ಜಸ್ಟ್ ಮಾನಿಟರ್ ಮಾಡೋದಕ್ಕೆ ಇರೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 2 ಮಾತ್ರ. ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.